Faith is total dependence upon God in helplessness, like a branch in a tree. ನಂಬಿಕೆಯು ದೇವರ ಮೇಲೆ ಸಂಪೂರ್ಣವಾಗಿ ಆತುಕೊಳ್ಳುವುದಾಗಿದೆ. ಅದು ಅಸಹಾಯಕತೆಯಲ್ಲಿ ಕೊಂಬೆಯು ಹೇಗೆ ಮರದ ಮೇಲೆ ಆತುಕೊಂಡಿರುತ್ತದಲ್ಲ ಹಾಗೆ. For knowing good and evil, or for producing fruit like Abraham. ಒಳ್ಳೆಯದು ಮತ್ತು ಕೆಟ್ಟದ್ದನ್ನು ಅರಿಯುವಂಥದ್ದು ಅಬ್ರಹಾಮನಂತೆ ಆಗೊಮ್ಮೆ ಈಗೊಮ್ಮೆ ಫಲ ಬಿಡಬಹುದು. In Adam's case, it was to know good and evil. That's where you got to begin. ಆದಾಮನ ಪ್ರಕರಣದಲ್ಲಿ ಒಳ್ಳೆಯದು ಮತ್ತು ಕೆಟ್ಟದ್ದನ್ನು ಅರಿಯುವಂಥದ್ದಾಗಿತ್ತು. ಆತನು ಅಲ್ಲೇ ಪ್ರಾರಂಭ ಮಾಡಬೇಕಾಗಿತ್ತು. Lord, even to know what is good and what is evil in this world. ಕರ್ತರೇ, ಈ ಒಂದು ಲೋಕದಲ್ಲಿ ಯಾವುದು ಒಳ್ಳೆಯದು ಮತ್ತು ಯಾವುದು ಕೆಟ್ಟದ್ದು ಎಂದು ಅರಿಯಲು I need the revelation of the Holy Spirit. ನನಗೆ ಪವಿತ್ರಾತ್ಮನ ಪ್ರಕಟಣೆಯ ಅಗತ್ಯತೆ ಇದೆ ಸ್ವಾಮಿ. Otherwise I'll be deceived. I want to be dependent on God. ಇಲ್ಲ ಅಂದ್ರೆ ನಾನು ಮೋಸಕ್ಕೆ ಒಳಗಾಗಿ ಬಿಡ್ತೀನಿ. ನಾನು ದೇವರ ಮೇಲೆ ಆತುಕೊಳ್ಳುವ ಅವಶ್ಯಕತೆ ಇದೆ. It's a gift which the New Testament calls discernment. ಹೊಸ ಒಡಂಬಡಿಕೆಯು ಕರೆಯುವಂತ ಒಂದು ವರ ವಿವೇಚನಾ ಗ್ರಹಿಕೆ ಆಗಿದೆ. You know what discernment is? ನಿಮಗೆ ಗೊತ್ತಾ ವಿವೇಚನೆ ಅಂತಂದ್ರೆ ಏನು ಅಂತ? Spiritual discernment is the tree of life. ಆತ್ಮಿಕ ವಿವೇಚನೆ ಅನ್ನುವಂಥದ್ದು ಜೀವ ವೃಕ್ಷವಾಗಿದೆ. Dependence on the Holy Spirit showing me what's right and wrong. ಪವಿತ್ರಾತ್ಮನು ನನಗೆ ತೋರಿಸುತ್ತಾನೆ ಯಾವುದು ಒಳ್ಳೆಯದು ಮತ್ತು ಯಾವುದು ಕೆಟ್ಟದ್ದು ಅಂತ. ಅದರ ಮೇಲೆ ಆತುಕೊಳ್ಳುವುದು. Let me show you 1 John chapter 2. ನಾನು ನಿಮಗೆ ತೋರಿಸ ಬಯಸುತ್ತೇನೆ 1 ಯೋಹಾನ 2ನೇ ಅಧ್ಯಾಯ and verse 27. Verse 26 first and 27. 26ನೇ ವಚನ ಮೊದಲು, ನಂತರ 27ನೇ ವಚನ ನೋಡಿಕೊಳ್ಳೋಣ. These things I have written to you concerning those who are trying to deceive you. ನಿಮ್ಮನ್ನು ವಂಚಿಸುವವರ ವಿಷಯವಾಗಿ ಇವುಗಳನ್ನು ನಾನು ನಿಮಗೆ ಬರೆದಿದ್ದೇನೆ. And we have lots of that today, particularly on Christian television. ಇವತ್ತು ಇದು ಬಹಳಷ್ಟು ಇದೆ, ಪ್ರತ್ಯೇಕವಾಗಿ ಕ್ರೈಸ್ತ ದೂರದರ್ಶನ ಕಾರ್ಯಕ್ರಮಗಳಲ್ಲಿ. Lots of deception. ಬಹಳಷ್ಟು ವಂಚನೆ ಅನ್ನುವಂಥದ್ದು ಕಂಡು ಬರುತ್ತದೆ. But listen to this. ಇದನ್ನು ಕೇಳಿಸ್ಕೊಳ್ರಿ. When you listen to a preacher preaching from a platform or listen to somebody on Christian television, ನೀವು ಒಬ್ಬ ಬೋಧಕನಿಂದ ವೇದಿಕೆಯಿಂದ ಕೇಳಿಸಿಕೊಳ್ಳುವಾಗ ಅಥವಾ ಒಂದು ಬೋಧಕನಿಂದ ಕ್ರೈಸ್ತ ದೂರದರ್ಶನ ಕಾರ್ಯಕ್ರಮದಿಂದ ಕೇಳಿಸಿಕೊಳ್ಳುವಾಗ think of this verse. As for you, ಈ ವಚನದ ಕುರಿತಾಗಿ ಯೋಚನೆ ಮಾಡ್ರಿ. ನಿಮಗಾಗಿ the anointing which you received from God, that's the Holy Spirit, that's the tree of life. ದೇವರಿಂದ ನೀವು ಸ್ವೀಕರಿಸಿಕೊಂಡಂತ ಅಭಿಷೇಕ, ಅದು ಪವಿತ್ರಾತ್ಮ, ಅದು ಜೀವವೃಕ್ಷ. If you come to the tree of life, ನೀವು ಜೀವವೃಕ್ಷದ ಬಳಿಗೆ ಬರುವಾಗ abides in you and you don't need anyone to teach you. ಅಭಿಷೇಕವು ನಿಮ್ಮಲ್ಲಿ ನೆಲೆಗೊಂಡಿರುವುದರಿಂದ ಯಾವನಾದರೂ ನಿಮಗೆ ಉಪದೇಶ ಮಾಡುವುದು ಅವಶ್ಯವಿಲ್ಲ ಅಂತ ಹೇಳುತ್ತಿಲ್ಲಿ. Now don't misunderstand that. Don't take a verse out of its context. ಇದನ್ನ ತಪ್ಪಾಗಿ ಅರ್ಥ ಮಾಡ್ಕೋಬೇಡ್ರಿ. ಈ ಭಾಗದ ವಚನವನ್ನು ಬೇರೆ ರೀತಿಯಲ್ಲಿ ಬಳಸಿಕೊಳ್ಳಬೇಡ್ರಿ. If you don't need anybody to teach you, why does it say in Ephesians 4:11 that Christ has appointed teachers in the church? ನಿಮಗೆ ಯಾರು ಉಪದೇಶ ಮಾಡುವ ಅಗತ್ಯತೆ ಇಲ್ಲ ಅಂದ್ರೆ ಯಾಕೆ ದೇವರು ಎಫೆಸನ್ 4:11 ದೇವರು ಸಭೆಯಲ್ಲಿ ಕೆಲವರನ್ನ ಉಪದೇಶಕರನ್ನಾಗಿ ನೇಮಿಸಿದ್ದಾರೆ ಅಂತ ಹೇಳಿದ್ದಾರೆ ಇಲ್ಲಿ? He's not talking about teaching the Bible or teaching the things of God. ಇಲ್ಲಿ ಸತ್ಯವೇದದ ಕುರಿತಾಗಿ ಅಥವಾ ದೇವರ ಸಂಗತಿಗಳ ಕುರಿತಾಗಿ ಬೋಧನೆ ಮಾಡುವುದರ ಬಗ್ಗೆ ಮಾತನಾಡ್ತಿಲ್ಲ. Talking about teaching you concerning that deceiver. ವಂಚಿಸುವವರ ವಿಷಯವಾಗಿ ನಿಮಗೆ ಉಪದೇಶ ಮಾಡುವಂತದ್ದಾಗಿದೆ ಅಂತ ಹೇಳಿದೆ ಇಲ್ಲಿ. Notice the context. Concerning those deceivers, verse 26. ಸನ್ನಿವೇಶವನ್ನ ಇಲ್ಲಿ ಗುರುತಿಸಿರಿ. 26ನೇ ವಚನ ವಂಚಿಸುವವರ ವಿಷಯವಾಗಿ ಅಂತ ಹೇಳುತ್ತೆ. You don't need anybody to teach you whether that preacher is a deceiver or not. ಈ ಬೋಧಕನು ವಂಚಕನೋ ಅಥವಾ ಇಲ್ಲವೋ ಎಂದು ನಿಮಗೆ ಯಾರು ಉಪದೇಶ ಮಾಡುವ ಅವಶ್ಯಕತೆ ಇಲ್ಲ. You don't need Brother Zach to come and sit next to you and say, hey, don't listen to him. ಸಹೋದರ ಜಾಕ್ ರವರು ನಿಮ್ಮ ಪಕ್ಕದಲ್ಲಿ ಬಂದು ಕೂತ್ಕೊಂಡು ಹೇ ಅವರಿಂದ ಕೇಳಿಸ್ಕೋಬೇಡ ಅಂತ ಹೇಳೋ ಅವಶ್ಯಕತೆ ಇಲ್ಲ. You got the Holy Spirit inside you. ಪವಿತ್ರಾತ್ಮನು ನಿಮ್ಮೊಳಗಿದ್ದಾನೆ. The anointing inside you will teach you. ನಿಮ್ಮಲ್ಲಿರುವಂತ ಅಭಿಷೇಕವು ನಿಮಗೆ ಉಪದೇಶಿಸುತ್ತದೆ. About every preacher. About all things. ಪ್ರತಿಯೊಬ್ಬ ಬೋಧಕನ ಕುರಿತಾಗಿ, ಪ್ರತಿಯೊಂದು ವಿಷಯದ ಕುರಿತಾಗಿ. And that is truth and there is no lie. ಅದರಲ್ಲಿ ಸತ್ಯವಿದೆ, ಆ ಸತ್ಯದಲ್ಲಿ ಯಾವುದೂ ಸುಳ್ಳಲ್ಲ. And as the anointing teaches you, abide in him. ಅಭಿಷೇಕವು ಉಪದೇಶ ಮಾಡುತ್ತದೆ, ಆತನಲ್ಲಿ ನೆಲೆಗೊಂಡಿರು ಅಂತ. It is one of the greatest needs of our day. ಇಂದಿನ ದಿನಮಾನಗಳಲ್ಲಿ ನಮಗೆ ಇರುವಂತ ದೊಡ್ಡ ಅವಶ್ಯಕತೆ ಇದಾಗಿದೆ. To listen to the voice of the Spirit that says, I know there are many times. ಪವಿತ್ರಾತ್ಮನ ಸ್ವರವನ್ನ ಕೇಳಿಸಿಕೊಳ್ಳುವಂತ ಅಗತ್ಯತೆ ಇದೆ. ನನಗಿನ್ನೂ ನೆನಪಿದೆ ಅನೇಕ ಬಾರಿ when I have listened to some of these preachers who get exposed. ಒಂದಲ್ಲ ಒಂದು ದಿನ ಬಯಲಿಗೆ ಬರುವಂತ ಬೋಧಕರಿಂದ ನಾನು ಯಾವಾಗಲಾದರೂ ಕೇಳಿಸಿಕೊಂಡಾಗ 10 years later
10 years later, I hear them. 10 ವರ್ಷದ ನಂತರ ಅವರಿಂದ ನಾನು ಮತ್ತೆ ಕೇಳಿಸಿಕೊಳ್ಳುವಾಗ, I've heard them 10 years earlier before they got exposed. ಅವರು ಬಯಲಿಗೆ ಬರುವ ಮುನ್ನ 10 ವರ್ಷ ಮುಂಚೆ ನಾನು ಅವರಿಂದ ಕೇಳಿಸಿಕೊಂಡಿರ್ತೀನಿ. I say, hey, there's something wrong. I don't know what is wrong. There's something wrong with that guy. ಈ ವ್ಯಕ್ತಿಯಲ್ಲಿ ಏನೋ ಒಂದು ತಪ್ಪಿದೆ. ಆ ತಪ್ಪು ಏನೋ ಅಂತ ನಂಗೆ ಗೊತ್ತಿಲ್ಲ, ಆದ್ರೆ ಏನೋ ಒಂದು ತಪ್ಪಿದೆ ಆತನಲ್ಲಿ ಅಂತ ಗ್ರಹಿಸಿಕೊಳ್ಳುತ್ತೇನೆ. I can think of numerous examples like that. ಈ ರೀತಿಯಾಗಿ ಬಹಳಷ್ಟು ಉದಾಹರಣೆಗಳನ್ನ ನಾನು ಯೋಚಿಸಬಹುದು. I listen to him and I sense in my spirit there's something wrong with that person. ನಾನು ಅವರಿಂದ ಕೇಳಿಸಿಕೊಳ್ಳುವಾಗ ನನ್ನ ಆತ್ಮದಲ್ಲಿ ನಾನು ಗ್ರಹಿಕೆ ಮಾಡಿಕೊಳ್ಳುತ್ತೇನೆ, ಏನೋ ಒಂದು ತಪ್ಪಾಗಿದೆ ಆತನಲ್ಲಿ ಅಂತ. And it's not because I don't agree with him doctrinally. There's something wrong with the person. ಆತನ ಸಿದ್ಧಾಂತಕ್ಕೆ ನನಗೆ ಒಪ್ಪಿಗೆ ಇಲ್ಲ ಅನ್ನುವಂಥ ಉದ್ದೇಶದಿಂದ ಅಲ್ಲ, ಆದರೆ ಆ ವ್ಯಕ್ತಿಯಲ್ಲಿ ಏನೋ ಒಂದು ತಪ್ಪಿದೆ ಅನ್ನುವಂಥ ಗ್ರಹಿಕೆ ನನಗೆ ಆಗತ್ತೆ. And later on it gets exposed. The guy is ಸ್ವಲ್ಪ ಸಮಯದ ನಂತರ ಆ ವ್ಯಕ್ತಿಯ ಬಣ್ಣವು ಬಯಲಾಗುತ್ತದೆ. fooling around with women or something which nobody knew for 10 years. ಸ್ತ್ರೀಯರೊಟ್ಟಿಗೆ ಮೂಢತನದಿಂದ ವರ್ತಿಸ್ತಿರ್ತಾನೆ. 10 ವರ್ಷಗಳ ಕಾಲ ಯಾರಿಗೂ ಕೂಡ ಆತನ ಬಗ್ಗೆ ಇದರಲ್ಲಿ ಗೊತ್ತಿರೋದಿಲ್ಲ. Now how is it that such people remain as preachers in churches for 20-30 years? ಹೇಗೆ ಈ ರೀತಿಯ ಬೋಧಕರು ಅಂತಹ ಸಭೆಯಲ್ಲಿ 20-30 ವರ್ಷ ಹಾಗೆ ಉಳಿದುಕೊಂಡು ಬಿಡ್ತಾರೆ? It's because the whole bunch of people sitting there got no discernment. Even the elders have no discernment. ಆ ಸಭೆಯಲ್ಲಿ ಕೂತಂತ ಗುಂಪುಳ್ಳಂತ ಜನರು ಇದನ್ನ ವಿವೇಚಿಸುವುದಿಲ್ಲ. ಸಭಾ ಹಿರಿಯರು ಕೂಡ ಆತನನ್ನ ವಿವೇಚಿಸುವುದಿಲ್ಲ. They accept this guy as their pastor ಆತನು ಪಾಸ್ಟರ್ ಅಥವಾ ಸಭಾಪಾಲಕ ಎಂಬುದಾಗಿ ಒಪ್ಪಿಕೊಂಡಿರ್ತಾರೆ. and suddenly he gets exposed that he's a homosexual or he's adultery or something like that. ನಂತರ ಆತನು ಪುರುಷಗಾಮಿ ಅಂತನೋ ಅಥವಾ ವ್ಯಭಿಚಾರಿ ಅಂತನೋ ಗೊತ್ತಾಗಿ ಆತನ ಬಣ್ಣವು ಬಯಲಾಗುತ್ತದೆ. You need discernment in these last days, my brother, sister. ಪ್ರಿಯ ಸಹೋದರ ಮತ್ತು ಸಹೋದರಿ, ಈ ಕಡೆ ದಿನಗಳಲ್ಲಿ ನಿಮಗೆ ವಿವೇಚನ ಗ್ರಹಿಕೆ ಅವಶ್ಯಕತೆ ಇದೆ. You need to get rid of the tree of knowledge of good and evil and come to the tree of life. ನೀವು ಈ ಒಂದು ಕೆಟ್ಟದ್ದು ಮತ್ತು ಒಳ್ಳೆಯದರ ಅರಿವನ್ನು ಹುಟ್ಟಿಸುವಂತ ಮರದಿಂದ ಹೊರಗೆ ಬಂದು ಜೀವ ವೃಕ್ಷದ ಬಳಿಗೆ ಬರಬೇಕು. Discernment. I can't give it to you. The Holy Spirit can give it to you. ವಿವೇಚನ ಗ್ರಹಿಕೆಯು ನಾನು ಅದನ್ನು ನಿಮಗೆ ಕೊಡಲು ಬರುವುದಿಲ್ಲ, ಪವಿತ್ರಾತ್ಮನೇ ನಿಮಗೆ ಅದನ್ನು ಕೊಡಲು ಶಕ್ತನು. If you seek to be filled with the Holy Spirit and abide in Him, ಪವಿತ್ರಾತ್ಮನಿಂದ ತುಂಬಿಸಲ್ಪಡುವುದನ್ನ ಹುಡುಕಿರಿ, ಅದನ್ನ ಬಯಸಿರಿ ಮತ್ತು ಆತನಲ್ಲಿ ನೆಲೆಗೊಂಡಿರ್ರಿ. He'll give you that discernment. Let me show you another verse. ಆತನು ನಿಮಗೆ ವಿವೇಚನ ಗ್ರಹಿಕೆಯನ್ನು ಕೊಡುತ್ತಾನೆ. ನಾನು ನಿಮಗೆ ಮತ್ತೊಂದು ವಚನವನ್ನ ತೋರಿಸ ಬಯಸುತ್ತೇನೆ. It's in Philippians in chapter 1. ಫಿಲಿಪ್ಪಿ 1ನೇ ಅಧ್ಯಾಯದಲ್ಲಿ ಈ ವಚನವು ಇದೆ. Verse 9 and 10. Have you read this verse? Read it slowly. ವಚನ 9 ಮತ್ತು 10. ಈ ವಚನವನ್ನ ನೀವು ಓದಿಕೊಂಡಿದ್ದೀರಾ? ನಿಧಾನಕ್ಕೆ ಓದಿರಿ ವಚನವನ್ನ. Paul's prayer for these wonderful Philippian Christians. ಪೌಲನು ಈ ಒಂದು ಫಿಲಿಪ್ಪಿ ಅದ್ಭುತ ಕ್ರೈಸ್ತರಿಗಾಗಿ ಪ್ರಾರ್ಥಿಸುತ್ತಾನೆ. Who was one of the best churches that Paul had. ಪೌಲನು ಹೊಂದಿದಂತ ಬಹಳ ಉತ್ತಮವಾದ ಸಭೆ ಇದಾಗಿತ್ತು. I'm praying for you wonderful Christians. Philippians 1:9. ಅದ್ಭುತವಾದಂತ ಕ್ರೈಸ್ತರೇ, ನಾನು ನಿಮಗಾಗಿ ಪ್ರಾರ್ಥಿಸುತ್ತಿದ್ದೇನೆ. 9 ಮತ್ತು 10ನೇ ವಚನ. That your love may abound more and more. ನಿಮ್ಮ ಪ್ರೀತಿಯು ಹೆಚ್ಚುತ್ತಾ in knowledge and discernment. ನೀವು ಜ್ಞಾನ ಮತ್ತು ಪೂರ್ಣ ವಿವೇಕದಿಂದ ಅಂದ್ರೆ ವಿವೇಚನೆಯಿಂದ ಕೂಡಿರಬೇಕು. Now we think love abounding more and more means giving money to the poor and ಪ್ರೀತಿಯು ಹೆಚ್ಚಾಗಲಿ ಎಂದು ನಾವು ಯೋಚಿಸುವಾಗ ಬಡವರಿಗೆ ಹಣ ಕೊಡುವುದು ಎಂಬುದಾಗಿ ನಾವು ಯೋಚಿಸುತ್ತೇವೆ. Giving money for God's work. No. He's talking about love abounding in discernment. ದೇವರ ಕಾರ್ಯಕ್ಕೆ ಹಣ ಕೊಡುವುದು ಅಂತಲೇ ಯೋಚನೆ ಮಾಡ್ತೀವಿ. ಇಲ್ಲ. ಆ ರೀತಿ ಅಲ್ಲ. ಪ್ರೀತಿಯು ಹೆಚ್ಚುತ್ತಾ ವಿವೇಚನೆಯಿಂದ ಕೂಡಿದವರಾಗಿರಬೇಕು. To know whether that guy who is coming to your church is a crook. ನಿಮ್ಮ ಸಭೆಗೆ ಬರುತ್ತಿರುವಂತ ಯಾರೋ ಒಬ್ಬ ವ್ಯಕ್ತಿಯು ವಂಚಕ ಅಥವಾ ದುಷ್ಟ ಎಂದು ತಿಳಿದುಕೊಳ್ಳುವುದಕ್ಕಾಗಿ. A lot of people don't have that discernment. ಅನೇಕ ಜನರು ಈ ರೀತಿಯ ಯಾವುದೇ ವಿವೇಚನೆ ಹೊಂದಿಲ್ಲ. Jude says in his letter there are certain people who have crept into your church unawares. ಯೂದನು ತನ್ನ ಪತ್ರಿಕೆಯಲ್ಲಿ ಈ ರೀತಿಯಾಗಿ ಬರೆಯುತ್ತಾನೆ, ಕೆಲವು ಜನರು ರಹಸ್ಯವಾಗಿ ನಿಮ್ಮ ಸಭೆಯಲ್ಲಿ ಪ್ರವೇಶಿಸುತ್ತಾರೆ ಅಂತ. The elders didn't have discernment there. ಸಭಾ ಹಿರಿಯರಿಗೂ ಕೂಡ ಆ ಒಂದು ವಿವೇಚನೆ ಇರುವುದಿಲ್ಲ. They just allowed the guy to walk in. Not walk in, he crept in. Said the right words. ಕೆಲವು ಜನರು ಹಾಗೆ ಸಭೆಯೊಳಗೆ ಪ್ರವೇಶಿಸಿ ಬಿಡ್ತಾರೆ. ಬರೇ ಪ್ರವೇಶಿಸುವುದು ಮಾತ್ರ ಅಲ್ಲ, ರಹಸ್ಯವಾಗಿ ತೆವಳಿಕೊಂಡು ಬಂದು ಬಿಡ್ತಾರೆ, ಸರಿಯಾಗಿ ಮಾತಾಡ್ತಾರೆ. I remember in one of our churches in another state. ನನಗಿನ್ನೂ ನೆನಪಿದೆ, ನಮ್ಮ ಸಭೆಯಲ್ಲಿ ಯಾವುದೋ ಒಂದು ರಾಜ್ಯದಲ್ಲಿ, the smaller ones, I told them about one person. ಒಂದು ಸಣ್ಣ ಸಭೆ ಆಗಿತ್ತದು. ಅಲ್ಲಿ ನಾನು ಅವರಿಗೆ ಒಬ್ಬ ವ್ಯಕ್ತಿ ಬಗ್ಗೆ ಹೇಳಿದೆ. When I went there, I go there only
maybe 2-3 days a year. But ವರ್ಷಕ್ಕೆ 2-3 ದಿನ ಮಾತ್ರ ನಾನು ಅಲ್ಲಿ ಹೋಗ್ತಿದ್ದೆ. ಅಲ್ಲಿ ಹೋದಾಗ I saw this guy and I said, hey, there's something wrong with this guy. ಆ ವ್ಯಕ್ತಿನ ನಾನು ನೋಡಿ ಈ ರೀತಿಯಾಗಿ ಹೇಳಿದೆ, ಆತನಲ್ಲಿ ಏನೋ ಒಂದು ತಪ್ಪಿದೆ ಅಂತ. I don't think he's saved. I think you better tell him. ಆತನು ರಕ್ಷಿಸಲ್ಪಟ್ಟಿದ್ದಾನೆ ಅಂತ ನನಗೆ ಅನ್ನಿಸೋದಿಲ್ಲ, ನೀವು ಆತನಿಗೆ ಹೇಳ್ರಿ ಅಂತ ಹೇಳಿದೆ ನಾನು. Anyway, the elders thought they knew more than me. I said, okay, fine. ಅಲ್ಲಿನ ಸಭಾ ಹಿರಿಯರು ನನಗಿಂತ ಅವರಿಗೆ ಚೆನ್ನಾಗಿ ಗೊತ್ತಿದೆ ಅಂತ ಯೋಚಿಸಿದ್ರು. ನಾನು ಹೇಳಿದೆ, ಸರಿ, ಪರವಾಗಿಲ್ಲ. Finally, he caused some confusion and left on his own. I said, great. ಕೊನೆಗೆ ಆತನು ಸಭೆಯಲ್ಲಿ ಏನೋ ಒಂದು ಗೊಂದಲವನ್ನ ತಂದಿಟ್ಟು ಸ್ವತಃ ತಾನೇ ಸಭೆಯನ್ನ ಬಿಟ್ಟು ಹೊರಟೋದ. ನಾನು ಹೇಳಿದೆ, ಅದ್ಭುತ ಅಂತ. But then there was another elder there. ನಂತರ ಅಲ್ಲಿ ಮತ್ತೊಬ್ಬ ಸಭಾ ಹಿರಿಯರು ಇದ್ರು. After some time, that fellow wanted to come in because he couldn't be accepted anywhere else. ಕೆಲವು ಸಮಯ ನಂತರ ಆ ವ್ಯಕ್ತಿ ಮತ್ತೊಮ್ಮೆ ಆ ಸಭೆಗೆ ಬರಲು ನಿರ್ಧರಿಸಿದ, ಯಾಕಂದ್ರೆ ಆತ ಎಲ್ಲೂ ಕೂಡ ಸ್ವೀಕಾರಗೊಂಡಿರಲಿಲ್ಲ. And he and his wife, buttered the elder and got back in. ಆತನು ಮತ್ತು ಆತನ ಹೆಂಡತಿ ಸಭಾ ಹಿರಿಯರಿಗೆ ಬೆಣ್ಣೆ ಹಚ್ಚಿದ್ರು ಮತ್ತು ಆತನನ್ನ ಹಿಂದಕ್ಕೆ ಕರೆದುಕೊಂಡ್ರು. I said to them, I said, be careful, that guy will destroy your church. ನಾನು ಹೇಳಿದೆ, ಬಹಳ ಎಚ್ಚರಿಕೆಯಿಂದ ಇರ್ರಿ, ಆ ವ್ಯಕ್ತಿಯು ನಿಮ್ಮ ಸಭೆಯನ್ನ ನಾಶ ಮಾಡಿಬಿಡ್ತಾನೆ ಅಂತ. Why did you let him back in? ಯಾಕೆ ನೀವು ಆತನನ್ನ ಮತ್ತೊಮ್ಮೆ ಹಿಂತಿರುಗಿ ಬರಲು ಬಿಟ್ಬಿಟ್ರಿ? Maybe you think you're more compassionate than brother Zach, who's so hard. ಸಹೋದರ ಜಾಕ್ರವರು ಬಹಳ ಕಠಿಣ ಉಳ್ಳವರು, ನಾವು ಆತನ ವಿಷಯವಾಗಿ ಕರುಣೆ ತೋರಬೇಕು ಅಂತ ಯೋಚನೆ ಮಾಡಿದ್ರಾ? What happened? ಏನಾಯ್ತು? Sure enough, because of that one person, that whole church folded up. ನಿಶ್ಚಯವಾಗಿ ಆ ಒಬ್ಬ ವ್ಯಕ್ತಿಯಿಂದ ಇಡೀ ಸಭೆಯು ಮುಚ್ಚಿ ಹೋಯಿತು. Completely. Closed down. ಸಂಪೂರ್ಣವಾಗಿ ಆ ಸಭೆ ರದ್ದುಗೊಂಡಿತು. And now the believers have to travel 30 kilometers to go to another church. ಈಗ ಅಲ್ಲಿದ್ದಂತ ವಿಶ್ವಾಸಿಗಳು ಮತ್ತೊಂದು ಸಭೆಗೆ ಹೋಗಬೇಕಂದ್ರೆ 30 ಕಿಲೋಮೀಟರ್ಗಳು ಸಾಗಬೇಕು. What is the reason? ಕಾರಣ ಏನು? Human compassion. ಮನುಷ್ಯನ ಆ ಒಂದು ದಯೆ ಮತ್ತು ಕರುಣೆ. I pray that your love will grow in discernment. ನಾನು ಪ್ರಾರ್ಥಿಸ್ತೇನೆ, ನಿಮ್ಮ ಪ್ರೀತಿಯು ಹೆಚ್ಚುತ್ತಾ ನೀವು ವಿವೇಚನೆಯಿಂದ ಅಥವಾ ವಿವೇಕದಿಂದ ಕೂಡಿದವರಾಗಿರಬೇಕು ಅಂತ. Paul says, I pray that your love will abound more and more in real discernment. ಪೌಲನು ಅಲ್ಲಿ ಹೇಳುತ್ತಾನೆ ಅವರಿಗೆ, ನಿಮ್ಮ ಪ್ರೀತಿಯು ಹೆಚ್ಚುತ್ತಾ ನೀವು ನಿಜವಾದ ವಿವೇಕದಿಂದ ಅಂದರೆ ವಿವೇಚನೆಯಿಂದ ಕೂಡಿದವರಾಗಿರಬೇಕು ಅಂತ. So that you may approve the things that are excellent, not just the things that are good. ನೀವು ಒಳ್ಳೆಯ ಕಾರ್ಯಗಳನ್ನಲ್ಲ, ಅತ್ಯುತ್ತಮ ಕಾರ್ಯಗಳು ಯಾವುವು ಎಂದು ನೀವು ವಿವೇಚಿಸುವವರಾಗಿರಬೇಕು. Did you read that slowly? So that you may approve the things that are excellent. ನೀವು ಇದನ್ನ ನಿಧಾನಕ್ಕೆ ಓದುತ್ತೀರಾ? ನೀವು ಯಾವುದು ಉತ್ತಮ ಕಾರ್ಯಗಳು ಆಗಿದೆವಲ್ಲ ಅವನ್ನ ವಿವೇಚಿಸುವವರಾಗಿರಬೇಕು ಅಂತ ಹೇಳುತ್ತಲ್ಲಿ. The good is the enemy of the excellent. ಒಳ್ಳೆಯದು ಅತ್ಯುತ್ತಮವಾಗಿರುವುದರ ವೈರಿಯಾಗಿದೆ. When you choose the good, you may be missing the excellent, the best. ನೀವು ಒಳ್ಳೆಯದನ್ನ ಆಯ್ಕೆ ಮಾಡಿಕೊಳ್ಳುವಾಗ ಅತ್ಯುತ್ತಮವಾದದ್ದನ್ನ ಅಂದರೆ ಉತ್ತಮವಾದದ್ದನ್ನ ತಪ್ಪಿಸಿಕೊಳ್ಳುವ ಸಾಧ್ಯತೆ ಇರುತ್ತದೆ. I want the best. ನನಗೆ ಉತ್ತಮವಾದದ್ದು ಬೇಕು. You young fellas who want the best when you want to get married. ನೀವು ಯೌವನಸ್ಥರು, ನೀವು ಮದುವೆ ಆಗುವಾಗ ನಿಮಗೆ ಉತ್ತಮವಾದದ್ದು ಬೇಕಲ್ಲವೇ? You young girls who want the best when you want to get married. ಯೌವನಸ್ಥ ಸಹೋದರಿಯರೇ, ನೀವು ಉತ್ತಮವಾದದ್ದನ್ನ ಮದುವೆಯಾಗಬೇಕಲ್ಲವೇ? Why not also choose the best in the spiritual life? ಯಾಕೆ ನೀವು ಆತ್ಮಿಕ ಜೀವಿತದಲ್ಲಿಯೂ ಕೂಡ ಉತ್ತಮವಾದದ್ದನ್ನ ಆಯ್ಕೆ ಮಾಡ್ಕೋಬಾರ್ದು? ನೀವು You who want the best when you choose a house and the best when you choose a job, what about something more important than that, the best spiritually? ನೀವು ಉದ್ಯೋಗವನ್ನು ಆರಿಸಿಕೊಳ್ಳುವಾಗ, ಮನೆಯನ್ನ ಆರಿಸಿಕೊಳ್ಳುವಾಗ ಅತ್ಯುತ್ತಮವಾದದ್ದು ನಿಮಗೆ ಬೇಕಾಗಿರುತ್ತದೆ. ಇದಕ್ಕಿಂತ ಬಹಳ ಪ್ರಮುಖವಾದಂತ ಆತ್ಮಿಕವಾಗಿ ಉತ್ತಮವಾಗಿರುವುದರ ಬಗ್ಗೆ ಏನು? I don't want what is good. ನನಗೆ ಯಾವುದು ಒಳ್ಳೆದಲ್ಲ ಅದು ಬೇಕಾಗಿಲ್ಲ. Will you say to God, I don't want what is good, I want the best? ನೀವು ದೇವರಿಗೆ ಹೇಳ್ತೀರಾ, ಕರ್ತರೆ ನನಗೆ ಒಳ್ಳೇದು ಬೇಕಾಗಿಲ್ಲ, ನನಗೆ ಉತ್ತಮವಾದದ್ದು ಬೇಕು ಅಂತ. I want discernment. That will come through dependence upon God. God, give me discernment. ನನಗೆ ವಿವೇಚನೆ ಬೇಕು ಅಂತ ಹೇಳುವಂಥದ್ದು ಅದು ದೇವರ ಮೇಲೆ ಆತುಕೊಳ್ಳುವುದರ ಮುಖಾಂತರ ಬರುವಂತದ್ದಾಗಿದೆ. ದೇವರೇ ನನಗೆ ವಿವೇಚನಾ ಶಕ್ತಿ ಕೊಡ್ರಿ ಅಂತ ಹೇಳುವಂತದ್ದು. Give me discernment. How important young people when they consider marriage. ದೇವರೇ ನನಗೆ ವಿವೇಚನಾ ಶಕ್ತಿ ಕೊಡ್ರಿ. ಎಷ್ಟು ಪ್ರಮುಖವಾದದ್ದಲ್ವಾ ಯೌವನಸ್ಥರು ಮದುವೆ ವಿಷಯಕ್ಕೆ ಬರುವಾಗ To have discernment. ವಿವೇಚನೆಯು. If you don't have the discernment, go and ask some godly older brother for some wisdom. ನಿಮಗೆ ವಿವೇಚನೆ ಇಲ್ಲ ಅಂತಂದ್ರೆ ಜ್ಞಾನಕ್ಕಾಗಿ ಒಬ್ಬ ದೈವಿಕ ಹಿರಿಯ ಸಹೋದರನ ಬಳಿ ಕೂತುಕೊಂಡು ಕೇಳ್ಕೊಳ್ರಿ ಹೋಗಿ. Look at the mess so many young people have made of their lives by getting married without
discernment. ಅನೇಕ ಯೌವನಸ್ಥರು ವಿವೇಚನೆಯನ್ನ ಬಳಸದೆ ಮದುವೆಯಾಗಿದ್ದಕ್ಕಾಗಿ ತಮ್ಮ ಜೀವಿತಗಳನ್ನ ಹಾಳು ಮಾಡಿಕೊಂಡಿದ್ದಾರೆ. ಅದನ್ನ ನೋಡ್ರಿ ನೀವು. Human, oh, I fell in love. Oh, first of all, you shouldn't fall. ನೀವು ಹೇಳ್ತಿರಲ್ವಾ, ಹೇ ಇಲ್ಲ ನಾನು ಪ್ರೀತಿಯಲ್ಲಿ ಬಿದ್ದಿದ್ದೀನಿ ಅಂತ. ನೋಡ್ಕೊಳ್ರಿ, ನೀವು ಜಾರಿ ಬೀಳದ ಹಾಗೆ. That's what the Bible says. Jesus can keep you from falling. ಅದನ್ನೇ ಸತ್ಯವೇದವು ಹೇಳುವಂತದ್ದಾಗಿದೆ. ಯೇಸು ಸ್ವಾಮಿಯು ನಿಮ್ಮನ್ನು ಬೀಳದಂತೆ ಕಾಪಾಡುವವರಾಗಿದ್ದಾರೆ. You must rise up in love, not fall in love. ನೀವು ಪ್ರೀತಿಯಲ್ಲಿ ಎದ್ದೇಳಬೇಕು, ಪ್ರೀತಿಯಲ್ಲಿ ಬೀಳಬಾರದು. That's the spiritual way where I choose because God shows that is the person. ದೇವರು ತೋರಿಸುವಂತ ವ್ಯಕ್ತಿಯನ್ನ ನಾನು ಆಯ್ಕೆ ಮಾಡಿಕೊಳ್ಳುವಂಥದ್ದು. ಇದು ಆತ್ಮಿಕವಾದಂತ ಒಂದು ಮಾರ್ಗ. Of course, we can love the person with all our heart. You love the person much better. ನಾವು ವ್ಯಕ್ತಿಗಳನ್ನ ಪ್ರೀತಿಸಬೇಕು. ಪೂರ್ಣ ಹೃದಯದಿಂದ ನಾವು ವ್ಯಕ್ತಿಗಳನ್ನ ಪ್ರೀತಿಸುವವರಾಗಿರಬೇಕು. In all areas, faith is total dependence on God. ಎಲ್ಲ ಕ್ಷೇತ್ರಗಳಲ್ಲೂ ನಂಬಿಕೆಯು ದೇವರ ಮೇಲೆ ಸಂಪೂರ್ಣವಾಗಿ ಆತುಕೊಳ್ಳುವುದಾಗಿದೆ.